ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ದೊಡ್ಡ ನಂಗು ಮೀನಿನ ಮಸಾಲ ಫ್ರೈ ಮಾಡ್ತಾ ಇದ್ದೇನೆ. ತುಂಬಾ ಈಸಿಯಾಗಿ ಮಾಡಬಹುದು. ಹೇಗೆ ಮಾಡುವುದಂತ ನೋಡೋಣ ಬನ್ನಿ. ನಾನಿಲ್ಲಿ ಇದಕ್ಕೆ 10 ಬ್ಯಾಡಗಿ ಮೆಣಸು ತಗೊಂಡಿದ್ದೇನೆ. ಇದಕ್ಕೆ 1 ಗ್ಲಾಸ್ ನೀರು ಹಾಕಿ 5 ನಿಮಿಷ ಮೀಡಿಯಂ ಫ್ಲೇಮ್ನಲ್ಲಿಟ್ಟು ಬೇಯಿಸಬೇಕು. ನಾನಿವತ್ತು 4 ದೊಡ್ಡ ನಂಗು ಮೀನಿಂದು ಮಸಾಲ ಫ್ರೈ ಮಾಡ್ತಾ ಇದ್ದೇನೆ. ಇದರ ಸಿಪ್ಪೆಲ್ಲ ತೆಗೆದು ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ಳಿ. ಸೋಲೆ ಫಿಶ್ ಅಂತಲೂ ಹೇಳ್ತಾರೆ. ಆನಂತರ ಮಿಕ್ಸಿ ಜಾರಿಗೆ 1 ಟೇಬಲ್ ಸ್ಪೂನ್ ಕೊತ್ತಂಬರಿ ಕಾಳು, 1 ಟೇಬಲ್ ಸ್ಪೂನ್ ಜೀರಿಗೆ, ಸ್ವಲ್ಪ ಕರಿಬೇವು ಸೊಪ್ಪು, 1/4 ಟೀ ಸ್ಪೂನ್ ಕಾಳು ಮೆಣಸು ಇದಿಷ್ಟನ್ನು ಹಾಕುವ ಇದಕ್ಕೆ ಮಿಕ್ಸಿ ಜಾರಿಗೆ. ಇವಾಗ ಬೇಯಿಸಿದ ಬ್ಯಾಡಗಿ ಮೆಣಸನ್ನು ಹಾಕಬೇಕು. ಇದು ತಣ್ಣಗಾದ ನಂತರ ತೆಗೆದು ಹಾಕಿ. ಸಣ್ಣ ಲಿಂಬೆ ಗಾತ್ರದ ಹುಣಸೆ ಹುಳಿ ಹಾಕ್ತಾ ಇದ್ದೇನೆ. ಈ ಬೇಯಿಸಿದ ನೀರನ್ನು ಅದಕ್ಕೇನೆ ಹಾಕಬೇಕು. ಇದಿಷ್ಟನ್ನು ಹಾಕಿ ನೈಸಾಗಿ ಗ್ರೈಂಡ್ ಮಾಡಿ. ಮೀನು ಕ್ಲೀನ್ ಮಾಡಿ ರೆಡಿ ಮಾಡಿ ಆಯಿತು. ಆನಂತರ ಇದಕ್ಕೆ 1/2 ಟೀ ಸ್ಪೂನ್ ಅರಿಶಿನ ಪೌಡರ್, ರುಚಿಗೆ ತಕ್ಕಷ್ಟು ಉಪ್ಪು ಇದಿಷ್ಟನ್ನು ಹಾಕಿ ಫುಲ್ ಸ್ಪ್ರೆಡ್ ಮಾಡಿ. ಇಲ್ಲಿ ಇದು ನೈಸಾಗಿ ಗ್ರೈಂಡ್ ಆಯಿತು. ಇದರ 2 ಟೇಬಲ್ ಸ್ಪೂನಿನಷ್ಟು ಇದಕ್ಕೆ ಹಾಕ್ತೇನೆ. ಸರಿಯಾಗಿ ಮಿಕ್ಸ್ ಮಾಡಿ 10 ನಿಮಿಷ ಮ್ಯಾರಿನೇಟ್ ಮಾಡಿ ಇಡಬೇಕು. ಇದೆಲ್ಲ ಮೀನಿಗೂ ಮಸಾಲೆ ತಾಗಿಸಿ ಆಯಿತು. ಇನ್ನಿದನ್ನು 10 ನಿಮಿಷ ಮ್ಯಾರಿನೇಟ್ ಮಾಡಿಡಿ. 10 ನಿಮಿಷ ಮ್ಯಾರಿನೇಟ್ ಆದ ನಂತರ ಒಂದು ತವಕ್ಕೆ 3 ಟೇಬಲ್ ಸ್ಪೂನ್ ಕೊಕೊನಟ್ ಆಯಿಲ್ ಹಾಕಿ ಈ ಮೀನೆಲ್ಲ ಹಾಕಿ ಫ್ರೈ ಮಾಡ್ತಾ ಇದ್ದೇನೆ. ಈಗ ಒಂದು ಸೈಡ್ ಫ್ರೈ ಆಯಿತು. ಈಗ ಇದನ್ನೆಲ್ಲ ಟರ್ನ್ ಮಾಡಿ ಹಾಕ್ತೇನೆ. ಇದಕ್ಕೆ ನಾವು ಕಾರ್ನ್ಫ್ಲವರ್ ಅಥವಾ ಮೈದಾ ಯಾವುದು ಹಾಕಲಿಲ್ಲ, ಜಸ್ಟ್ ಒಮ್ಮೆ ಮಸಾಲೆ ಹಾಕಿದ್ದಲ್ಲ, ಹಾಗಾಗಿ ಮಸಾಲೆ ಹಿಡಿಯುವುದಿಲ್ಲ. ಏನು ಪರವಾಗಿಲ್ಲ, ಯಾಕಂದರೆ ನಾವು ಮತ್ತೊಮ್ಮೆ ಮಸಾಲೆಯಲ್ಲಿ ಫ್ರೈ ಮಾಡ್ತೇವಲ್ಲ, ಅದಕ್ಕಾಗಿ. ಈಗ ಎಲ್ಲ ಟರ್ನ್ ಮಾಡಿ ಹಾಕಿ ಆಯಿತು. ಇನ್ನು ಇದು ಮೀಡಿಯಂ ಫ್ಲೇಮ್ನಲ್ಲಿ 3 ನಿಮಿಷ ಇಟ್ಟರೆ ಸಾಕು. ಈಗ ನೋಡಿ ಸರಿಯಾಗಿ ಫ್ರೈ ಆಗಿದೆ. ಇನ್ನು ಗ್ಯಾಸ್ ಆಫ್ ಮಾಡ್ತೇನೆ. ಈಗ ಒಂದು ಪ್ಯಾನಿಗೆ 3 ಟೇಬಲ್ ಸ್ಪೂನ್ ಕೊಕೊನಟ್ ಆಯಿಲ್ ಹಾಕಿ ಅದು ಬಿಸಿಯಾದ ನಂತರ ಸ್ವಲ್ಪ ಕರಿಬೇವು ಸೊಪ್ಪು ಹಾಕ್ತಾ ಇದ್ದೇನೆ. ನಾನಿಲ್ಲಿ ಇದಕ್ಕೆ 1 ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಯೂಸ್ ಮಾಡ್ತಾ ಇದ್ದೇನೆ. ಇನ್ನು ಇದನ್ನು ಆಯಿಲಲ್ಲಿ ಸ್ವಲ್ಪ ಫ್ರೈ ಮಾಡೋಣ. ಇದರ ಹಸಿ ವಾಸನೆ ಎಲ್ಲ ಹೋಗಬೇಕು, ಅದಕ್ಕಾಗಿ. ಇನ್ನು ಉಳಿದ ಗ್ರೈಂಡ್ ಮಾಡಿದ ಮಸಾಲೆಯನ್ನೆಲ್ಲ ಹಾಕಬೇಕು. ಇದಕ್ಕೆ ನಾನಿಲ್ಲಿ 1/2 ಗ್ಲಾಸ್ ನೀರು ಹಾಕ್ತಾ ಇದ್ದೇನೆ. ಇದು ಸರಿಯಾಗಿ ಮಿಕ್ಸ್ ಮಾಡಿ ಇದು ಚೆನ್ನಾಗಿ ಕುದಿ ಬಂದು ಅದರ ಆಯಿಲೆಲ್ಲ ಮೇಲೆ ಬರಬೇಕು. ಅಷ್ಟರವರೆಗೂ ಇದನ್ನು ಫ್ರೈ ಮಾಡಿ. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಈಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ ಬಟನನ್ನು ಒತ್ತಿ. ನಾನು ಹೊಸ ಹೊಸ ರೆಸಿಪಿ ಹಾಕ್ತಾ ಇರ್ತೇನೆ, ಆವಾಗ ನಿಮಗೆ ಅದರ ನೋಟಿಫಿಕೇಷನ್ ಬರ್ತದೆ. ಇನ್ನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡಿ. ಈಗ ನೋಡಿ ಆಯಿಲೆಲ್ಲ ಚೆನ್ನಾಗಿ ಫ್ರೈ ಆಗಿ ಮೇಲೆ ಬಂದಿದೆ. ಇಷ್ಟ ಆದರೆ ಸಾಕು. ಇವಾಗ ಇದಕ್ಕೆ ಫ್ರೈ ಮಾಡಿದ ಮೀನೆಲ್ಲ ಹಾಕಬೇಕು. ಇದೇ ರೀತಿ ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಆಯಿತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಮನೆಯಲ್ಲಿ ದೊಡ್ಡವರು ಚಿಕ್ಕವರು ಎಲ್ಲರೂ ತುಂಬಾ ಇಷ್ಟಪಟ್ಟು ತಿಂತಾರೆ. ಎಲ್ಲ ಮೀನಿಗೂ ಸರಿಯಾಗಿ ಮಸಾಲೆ ತಾಗಿಸಿಡಿ. ಇನ್ನು ಇದಕ್ಕೆ ಮುಚ್ಚಳ ಮುಚ್ಚಿ ಲೋ ಫ್ಲೇಮ್ನಲ್ಲಿ 5 ನಿಮಿಷ ಇಡಿ. ಈಗ 5 ನಿಮಿಷ ಆಯಿತು. ಮುಚ್ಚಳ ತೆಗೆದು ನೋಡುವ. ಖಡಕ್ಕಾಗಿ ನಂಗೆ ಮಸಾಲ ಫ್ರೈ ರೆಡಿಯಾಗಿದೆ. ಎಷ್ಟು ಸೂಪರಾಗಿ ಕಾಣ್ತಾ ಉಂಟು, ನೀವು ನೋಡ್ಬೋದು. ಇದು ಗಂಜಿ ಅಥವಾ ನೀರು ದೋಸೆ ಯಾವುದಕ್ಕೂ ತುಂಬಾ ಒಳ್ಳೆಯದಾಗ್ತದೆ. ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ. ಇವತ್ತಿನ ನನ್ನ ಈ ನಂಗೆ ಮಸಾಲ ಫ್ರೈ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ಮುಂದಿನ ಹೊಸ ರೆಸಿಪಿಯೊಂದಿಗೆ ಸಿಗ್ತೇನೆ.